ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು 3 ಕ್ವಶನ್ಗಳ ಆನ್ಸರನ್ನು ಪಡೆದುಕೊಳ್ಳಿದ್ದೀವಿ. ಮೊದಲನೇದು, BNYSನ ಆಪ್ಷನ್ ಎಂಟ್ರಿ ಲೇಟ್ ಆಗೋದ್ರಿಂದ ನಮಗೇನು ಲಾಸ್ ಆಗ್ತಾ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಆನ್ಸರ್ ಪಡೆಯಿದ್ದೀವಿ. ಎರಡನೇದು, ಮತ್ತು BNYSನ ಆಪ್ಷನ್ ಎಂಟ್ರಿ ನಾವು ಸೆಪ್ರೇಟಾಗಿ ಏನು ಎಂಟ್ರಿ ಮಾಡ್ತೀವಲ್ಲ ಅದಕ್ಕೆ ಫೀಸ್ ಎಷ್ಟು ಬೇಕಾಗುತ್ತೆ ಅನ್ನೋದನ್ನು ನೋಡೋರಿದ್ದೀವಿ. ಮತ್ತು ಮೂರನೇದು, BNYSನ ಮಾಕ್ ರಿಸಲ್ಟ್ ಬರುತ್ತಾ ಅಥವಾ ಇಲ್ಲ ಅನ್ನೋದನ್ನು ಅದರ ಆನ್ಸರನ್ನು ನಾವು ಪಡೆದುಕೊಳ್ಳಿದ್ದೀವಿ. ಮೊದಲನೇ ಕ್ವಶನು, BNYSನ ಆಪ್ಷನ್ ಎಂಟ್ರಿ ಲೇಟ್ ಆಗೋದ್ರಿಂದ ನಮಗೇನು ಲಾಸ್ ಆಗ್ತಾ ಇದೆ. ನನಗೆ ಪ್ರತಿದಿನ ಇನ್ಸ್ಟಾಗ್ರಾಮ್ದಲ್ಲಿ ಮಿನಿಮಮ್ 20 DM ಬರ್ತಾವೆ. ಹೇಳ್ತಾರೆ, ಸರ್ ಆಪ್ಷನ್ ಎಂಟ್ರಿ ಯಾವಾಗ ಆಗುತ್ತೆ, ಯಾವಾಗೇನು ನಮಗೆ ಹೆದರಿಕೆ ಆಗ್ತಾ ಇದೆ, ಇದನ್ನ ನಾವು ಏನು ಮಾಡ್ಬೇಕು, ಮುಂದೆ ಏನು ತಿಳಿತಾ ಇಲ್ಲ, ಪೇರೆಂಟ್ಸ್ಗಳು ಕೂಡ ಈ ರೀತಿ ಪ್ರೆಷರ್ ಆಗ್ತಾ ಇದ್ದಾರೆ, ಇಂಜಿನಿಯರಿಂಗ್ ಮುಗೀತು ಅಂಥೇಳಿ ಈ ರೀತಿ ಮೆಸೇಜ್ಗಳು ಕೂಡ ಬರ್ತಾ ಇದ್ದಾವೆ. ಅದರ ಸಲುವಾಗಿ ನಾನು ಪ್ರತಿಯೊಬ್ಬರಿಗೆ ಸಪ್ರೇಟಾಗಿ ಹೇಳಲಿಕ್ಕಾಗಲ್ಲ. ಈಗ ನಾನು ಡೈರೆಕ್ಟಾಗಿ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ನೀವು BNYS ಆಪ್ಷನ್ ಎಂಟ್ರಿ ಎಷ್ಟು ಲೇಟ್ ಆಗುತ್ತೆ ಅಷ್ಟೇ ನಮಗೆ ಬೆನಿಫಿಟ್ ಇದೆ. ಮತ್ತು ಯಾರಿಗೆ ಪೇಷನ್ಸ್ ಇಲ್ಲಲ್ಲ ಅವರು ಈ ಫೀಲ್ಡಲ್ಲಿ ಬರಲಿಕ್ಕೆ ಹೋಗಬೇಡ್ರಿ. ಯಾಕೆ ಅಂತಂದರೆ ಡಾಕ್ಟರ್ ಫೀಲ್ಡಲ್ಲಿ ಮೇನ್ ರೋಲ್ ಇರೋದೇ ಪೇಷನ್ಸ್ ಇದ್ದರೆ ನಿಮಗೆ ಪೇಷಂಟ್ಗಳು ನಿಮ್ಮ ಹತ್ರ ಬರ್ತಾರೆ. ನಿಮ್ಮ ಹತ್ರನೇ ಪೇಷನ್ಸ್ ಇರಲಿಲ್ಲ, ಪೇಷಂಟ್ಗಳು ಕೂಡ ನಿಮ್ಮ ಹತ್ರ ಬರೋದಿಲ್ಲ. ಯಾಕಂತಂದರೆ ಪೂರ್ತಿ ಲೈಫ್ ಟೈಮ್ ನೀವು ಈ ಫೀಲ್ಡಲ್ಲಿ ಪೇಷನ್ಸ್ ಇಟ್ಕೊಳ್ಬೇಕಾಗತ್ತೆ. ಮತ್ತು ಪೇಷಂಟ್ ನಿಮ್ಮ ಹತ್ರ ಏನು ಬರ್ತಾರಲ್ಲ ಅವರು ಕೂಡ ಎಲ್ಲ ಡಾಕ್ಟರ್ಸ್ಗಳ ಹತ್ರ ಹೋಗಿ ಬರ್ತಾರೆ ನಿಮ್ಮ ಹತ್ರ, ಅವರು ಕೂಡ ಪೇಷನ್ಸ್ ಕಳ್ಕೊಂಡಿರ್ತಾರೆ. ಆ ಟೈಮ್ದಲ್ಲಿ ನೀವು ಪೇಷನ್ಸ್ ಇರಲಿಲ್ಲ ಅಂತಂದರೆ ನಿಮ್ಮ ಹತ್ರ ಪೇಷನ್ಸ್ ಅವರು ಸರಿ ಆಗಲ್ಲ. ಅದರ ಸಲುವಾಗಿ ಪೇಷನ್ಸ್ ಇಟ್ಕೊಳ್ಳಿ. ಮತ್ತು 5.5 ವರ್ಷ ಸ್ಟಡಿ ಮಾಡೋದು ಏನು ಚಿಕ್ಕ ಕೆಲಸ ಅಲ್ಲ, ಪೂರ್ತಿ ಲೈಫ್ ಟೈಮ್ ನೀವು ಪೇಷನ್ಸ್ ಇಟ್ಕೋಬೇಕಾಗತ್ತೆ. ಅದರ ಸಲುವಾಗಿ ಈಗ ಯಾರು ಇಂಜಿನಿಯರಿಂಗ್ದಲ್ಲಿ ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದಾರಲ್ಲ ಅವರಿಂದ ನಮಗೇನು ಬೆನಿಫಿಟ್ ಆಗ್ತಾ ಇದೆ ಅಂತಂತಂದರೆ, ಯಾರು ಒಳ್ಳೆಯ ರ್ಯಾಂಕಿಂಗ್ಸ್ ಅದಾವೆ ಅವರು ಇಂಜಿನಿಯರಿಂಗ್ದಲ್ಲಿ ಕೂಡ ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದಾರೆ. ಅವ್ರಿಗೇನಾಗುತ್ತೆ, ಒಳ್ಳೆಯ ಕಾಲೇಜ್ ಸಿಕ್ತಂತಂದರೆ ಅವರು ಆಗಲೇ ಜಂಪ್ ಆಗಿಬಿಡ್ತಾರೆ, ನಾವು ಇಂಜಿನಿಯರಿಂಗ್ ಮಾಡ್ತೇವೆ ಅಂಥೇಳಿ. BNYS ಮಾಡ್ಬೇಕಂಥೇಳಿ ಕೂಡ ಇರುತ್ತೆ, ಆದರೆ ಇಂಜಿನಿಯರಿಂಗ್ ಒಳ್ಳೆ ಸೀಟ್ ಸಿಕ್ತಂತಂದರೆ ಡೈರೆಕ್ಟಾಗಿ ಜಂಪ್ ಆಗಿಬಿಡ್ತಾರೆ. ಅದೇ ನಮ್ಮದು ಲೇಟ್ ಆಯ್ತು ಅಂತಂದರೆ, ಒಂದು ವೇಳೆ ನಮ್ಮ ರ್ಯಾಂಕಿಂಗ್ ಕಡಿಮೆ ಇತ್ತು ಆಗ ಕೂಡ ಆಪ್ಷನ್ಸ್ ನಮ್ಮ ಹತ್ರ ಓಪನ್ ಆಗ್ತವೆ. ಹೌದು, ನಮಗೆ ಒಳ್ಳೆಯ ಟಾಪ್ ಕಾಲೇಜ್ ಸಿಗ್ಬೋದು ಅನ್ನುವ ಒಂದು ಚಾನ್ಸಸ್ ಕೂಡ ಇರುತ್ತೆ. ಅದರ ಸಲುವಾಗಿ ಆಪ್ಷನ್ ಎಂಟ್ರಿ ಲೇಟ್ ಆಗ್ತಾ ಇದೆ, ನೋ ಪ್ರಾಬ್ಲಮ್, ನಮಗೂ ಇದು ಬೆನಿಫಿಟೇ ಆಗ್ತಾ ಇದೆ. ಇದು ಮೊದಲನೇ ಕ್ವಶನ್ ಆಯಿತು. ಇನ್ನು ಎರಡನೇದು, BNYSನ ಆಪ್ಷನ್ ಎಂಟ್ರಿಗೆ ಸೆಪ್ರೇಟಾಗಿ ಪೇಮೆಂಟ್ ಮಾಡಬೇಕಾ? ಇಲ್ಲ, ನೀವು BNYSನ ಆಪ್ಷನ್ ಎಂಟ್ರಿಗೆ ಸೆಪ್ರೇಟಾಗಿ ಪೇಮೆಂಟ್ ಮಾಡಬೇಕಾಗಿಲ್ಲ. ಯಾರು ಇಂಜಿನಿಯರಿಂಗ್ ಸಲುವಾಗಿ ಅಂಥೇಳಿ ಕೂಡ ಯಾರು ಪೇಮೆಂಟ್ ಮಾಡಿದ್ದೀರಿ ಅವರು ಮತ್ತೆ ಪೇಮೆಂಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಮತ್ತು ಮೂರನೇ ಕ್ವಶನು, BNYSನ ಆಪ್ಷನ್ ಎಂಟ್ರಿ ಆದ ನಂತರ ಮಾಕ್ ರಿಸಲ್ಟ್ ಬರುತ್ತಾ? ಇಲ್ಲಿವರೆಗೆ ಇಂಜಿನಿಯರಿಂಗ್ದವ್ರದ್ದು ಆಪ್ಷನ್ ಎಂಟ್ರಿ ಆಗಿದೆ, ಅದರ 3-4 ದಿನದಲ್ಲಿ ಮಾಕ್ ರಿಸಲ್ಟ್ ಕೂಡ ಬರ್ಬೋದು. ಅದರಲ್ಲಿ ಒಂದು ವೇಳೆ ಕಾಲೇಜವರು ಸೀಟ್ ಮ್ಯಾಟ್ರಿಕ್ಸನ್ನು ನೀಡಿದರೆ ಬೇಗನೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ಬೋದು. ಆದರೆ ಒಂದು ವೇಳೆ ಕೊಡಲಿಲ್ಲ ಅಂತಂತಂದರೆ ನಿಮ್ಮ ಮಾಕ್ ರಿಸಲ್ಟ್ ಕೂಡ ಬಿಡುಗಡೆ ಆಗೋಲ್ಲ, ಅದು ಕೂಡ ಡಿಲೇ ಆಗತ್ತೆ. ಅದರ ಸಲುವಾಗಿ ಇನ್ನೂ ಅಷ್ಟೊಂದು ಸ್ಟ್ರೆಸ್ ತೊಗೊಳ್ಳಿಕ್ಕೆ ಹೋಗಬೇಡ್ರಿ, ಏನು ಪೇಷನ್ಸ್ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತು ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗ್ತಾ ಇದೆಯಾ ಅಥವಾ ಇಲ್ಲ ಅನ್ನೋದಾದರೂ ನನಗೆ ಮಿನಿಮಮ್ ಕಮೆಂಟ್ದಲ್ಲಿ ಹೇಳಿ. ಅಂದರೆ ನಾನು ಕೂಡ ಈ ವಿಡಿಯೋಸ್ ಮಾಡೋದ್ರಲ್ಲಿ ಬಹಳಷ್ಟು ಟೈಮ್ ಹೋಗುತ್ತೆ. ಅದರ ಸಲುವಾಗಿ ಅಟ್ಲೀಸ್ಟ್ ನನಗಾದರೂ ಗೊತ್ತಾಗಬೇಕು ನಾನು ವಿಡಿಯೋ ಮಾಡ್ತಾ ಇರೋದು ಇನ್ನೊಬ್ಬರಿಗೆ ಬೆನಿಫಿಟ್ ಆದರೂ ಆಗ್ತಾ ಇದೆ ಅಥವಾ ಇಲ್ಲ ಅಂಥೇಳಿ. ಸೊ ಕಮೆಂಟ್ದಲ್ಲಿ ಆದರೂ ತಿಳಿಸ್ರಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.